ಜಗದೀಶ್ ಶೆಟ್ಟರ್ ಅವರು ಶಿವಲಿಂಗೇಗೌಡರನ್ನ ಕಾಂಟ್ಯಾಕ್ಟ್ ಮಾಡಿದ್ದಿದ್ರೆ ಕಾಂಗ್ರೆಸ್ ಒಳಗಡೆ ಹೊಂದ್ಕೊಳ್ಳೋದು ಹೆಂಗೆ ಅಂತ ಹೇಳ್ಕೊಡ್ತಿದ್ರಪ್ಪ. ಗಣರಾಜ್ಯೋತ್ಸವ ರಾಜಕೀಯದಲ್ಲಿ ಅರಸೀಕೆರೆಯಲ್ಲಿ ಮಕ್ಕಳು ಕಮಲದ ಹೂಗಳನ್ನು ಪ್ರದರ್ಶನ ಮಾಡಿದ್ದಾರೆ ಯಾವುದೋ ಡ್ಯಾನ್ಸಲ್ಲಿ. ಅದಕ್ಕೆ ಇವರು ಗರಂ ಆಗಿ ಯಾವ ಸೀಮೆ ನಾಗರಿಕರು ಕಮಲ ಯಾವ ಪಕ್ಷದ ಚಿಹ್ನೆ ಮಕ್ಕಳನ್ನ ಹೇಗೆ ಉದ್ಧಾರ ಮಾಡ್ತೀರಿ ಅಂತ ಟೀಚರ್ಸ್ ಅಂತ ತರಾಟೆ ಕೇಳಕ್ಕೆ ಹೋಗಿದ್ದಾರೆ. ಟೀಚರ್ಸ್ ಹೇಳಿದ್ದಾರೆ, ರೇ ಸ್ವಾಮಿ ಕಮಲ ಪಕ್ಷದ ಒಂದು ಪಕ್ಷದ ಚಿಹ್ನೆ ಹೆಂಗಾಗತ್ತೆ ರೀ, ಅದು ರಾಷ್ಟ್ರೀಯ ಪುಷ್ಪ ಹೂವದು ಅಂತ ಈಗೆಲ್ಲ ಮಾತ್ರ ನೋಟಿಸ್ ಕೊಡಬೇಕಾಗ್ತದೆ. ಕೊಟ್ಕ ಹೋಗ್ರಿ ಅಂತ ಇರ್ತಾರೆ ಅಷ್ಟೇ, ಕೊಟ್ಕೊಳ್ಳೇನ್ಬೇಕು. ಮತ್ತು ಈ ಶಾಸಕರಿಗೆ ನಾಳೆ ನಿಯಮ ಮಂಡಲ ಬಂತ ಧಿಕರಾಕ್ರಿ ಹೇಳ್ತೀನಿ, ಮನ ಮರ್ಯಾದೆ ಇಲ್ವಾ ಇವ್ರುಗಳಿಗೆಲ್ಲ? ಏನು ನೀವು ಒಬ್ಬರಿಗೆ ರಾಜಕಾರಣ ಗೊತ್ತಿರೋದು? ಫೈಲ್ ಕೇಸಿಗೆ ಟೀಮ್ ಫಾರ್ ಯಾಕೆ ಮಾಡಬಾರ್ದು ಒಂದು ಕೇಸನ್ನು? ರಾಷ್ಟ್ರೀಯ ಸಿಂಬಲ್ಗಳನ್ನು ಅವಹೇಳನ ಮಾಡಿದ್ದಕ್ಕೆ ಯಾಕೆ ಕೇಸ್ ಹಾಕ್ಬಾರ್ದು ಈ ವ್ಯಕ್ತಿ ಮೇಲೆ? ಯಾಕೆ ಹಾಕ್ಬಾರ್ದು? ಈಗ ಅಶೋಕ ಚಕ್ರಕ್ಕೆ ಮಾಡಿದ್ರೆ, ಬಾವುಟಕ್ಕೆ ಮಾಡಿದ್ರೆ, ಗಾಂಧೀಜಿಗೆ ಮಾಡಿದ್ರಲ್ಲ ಹಾಕಲ್ವಾ? ಆಗ್ರಿ ಒಂದು ಹೇಳ್ತೀನಿ, ಹೇಳಿರಿ ಕೋರ್ಟ್ಗೆ. ನಾಚಿಕೆ ಇಲ್ಲ, ಮನ ಮರ್ಯಾದೆ ಇಲ್ಲ ಒಬ್ರಿಗೂ ಸ್ವಲ್ಪನೂ. ಎಲ್ಲ ಭಾಳ ಸಣ್ಣತನದಲ್ಲಿ ಯೋಚನೆ ಮಾಡುವಂಥ ಗಿರಾಕಿಗಳು. ಆದ್ರೂ ಅವ್ರು ಹೇಳಿದ್ರು. ಆಮೇಲೆ ಆ ಪಾಪ ಆ ತಂಡಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತಂತೆ. ಆಯೋಜಕರು ಕರೆದೋದಕ್ಕೆ ಇಲ್ಲ ನಿಮ್ಗೆ ಫಸ್ಟ್ ಪ್ರೈಸ್ ಇಲ್ಲ 4th ಪ್ರೈಸ್ ಅಂತ ಕೊಟ್ಟರಂತೆ. ಎಂಥ ದುರ್ಮಾರ್ಗಿಗಳು ಅಂತ ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮಂಥವ್ರನ್ನ ಶಾಸಕರು ಅಂತ ಕರಿಬೇಕಂತೆ ಆ ಕ್ಷೇತ್ರದ ಜನ. ಓಟ್ ಕೊಟ್ಟವ್ರು ಕೆನ್ನೆಗೆ ಹೊಡ್ಕೊಳ್ಳಿ ಹೋಗಿ ಅಷ್ಟೇ. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಕಮಲ ಅಂತಲ್ಲ. ನಾಳೆ ಹಾಗಾದ್ರೆ ಹಸ್ತ ಕಾಣಿಸ್ಲೇಬಾರ್ದು ಎಲ್ಲುವೆ. ನಾಳೆ ಯಾರು ಡ್ಯಾನ್ಸ್ ಮಾಡುವಾಗ ಹಿಂಗೆ ಕೈ ಎತ್ತೋಂಗಿಲ್ಲ ಯಾರುವೆ ಮೇಲಕ್ಕೆ, ಅದಕ್ಕೆಲ್ಲ ಒಂದು ಕವರ್ ಹಾಕಬೇಕು ಪಕ್ಷದ ಚಿಹ್ನೆ ಅಂತ BJP ಮೇಲೆ ಹೇಳ್ಬೇಕೀಗ. ಏನು ಮಾನ ಮರ್ಯಾದೆ ಇಲ್ಲದೆ ಇರೋರುಗಳೆಲ್ಲರೂ ಬೇಡ. ಇವ್ರು ರಿಲೇಟಿವ್ ಯಾರೊಬ್ರಿಗೆ ಕಮಲ ಅಂತ ಇರ್ತಾರೆ ಹೆಸರಲ್ಲಿ, ಅವ್ರು ಮಾತಾಡ್ಸಲ್ವಾ ಇವರು? ನಿನ್ನನ್ನು ಮಾತಾಡ್ಸ್ಬಿಟ್ರೆ BJP ಸಿಂಬಲ್ ಹೆಸರು ಮಾತಾಡ್ಸಲ್ಲ ನಾನು ನಿಮ್ಮಿಂದ ನೀನು ಭಾಳ ದೌರ್ಭಾಗ್ಯ ಇದೆ ಈ ರೀತಿ ಆಡೋ ಆಟಗಳು. ಇನ್ನು ಕೋಲಾರದಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ತಾಜ್ ಮಹಲ್ ಕುತುಬ್ ಮಿನಾರ್ ಹಾಕಿದ್ದಕ್ಕೆ BJP ಆಕ್ಷೇಪ ಅಂತ. ಅದಕ್ಕೆ ಅವ್ರು ಹೋದ ವರ್ಷನೂ ಹಾಕಿದ್ರು, ಈ ವರ್ಷನೂ ಹಾಕಿದ್ದೀವಿ, ನಾವೇನು ಮಾಡೋಣ? ಫಸ್ಟ್ ಆಫ್ ಆಲ್ ಯಾವುದೂ ಹಾಕಬೇಡಿ. ಗಣತಂತ್ರದ ದಿನ ಇಲ್ಲ ಬಾವುಟ ಹಾಕಿ ಅಶೋಕ ಚಕ್ರ ಹಾಕಿ ಮುಗಿದೋಯ್ತು, ಒಂದು ಸುತ್ತೋಲೆ ಹೊರಡಿಸಿದ್ರೆ ಆಯಿತು. ನೀವು ಅದನ್ನು ಹಾಕ್ಬೇಡಿ, ನಾಳೆ ಇನ್ನೊಂದು ಹಾಕ್ಬೇಡಿ, ಮತ್ತೊಂದು ಹಾಕ್ಬೇಡಿ, ಯಾವುದೂ ಬೇಕಿಲ್ಲ ಅಷ್ಟೇ. ಅಲ್ಲೆಲ್ಲೋ ಹಿರೇಬಾಗ್ ರುಗಿನಲ್ಲಿ ಇಂಡಿನಲ್ಲಿ ಯಾರೋ ಮಲ್ಲು ಎಂಬಾತ ಗಾಳಿಲಿ ಗುಂಡೊಡ್ದಂತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಯಾರೋ ಗಾಯಗೊಂಡಿದ್ದಾರೆ. ಈ ಕೇಸಾಗಿ ಅರೆಸ್ಟ್ ಮಾಡಿ ಕಳಿಸ್ರಿ ಒಳಕ್ಕೆ. ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಅವರು ಧ್ವಜಾರೋಹಣ ನೆರವೇರಿಸಿದ್ರು. ಸರ್ಕಾರದ ಗ್ಯಾರಂಟಿ ಸಾಧನೆಗಳಿಗೆ ಫುಲ್ ಮಾರ್ಕ್ಸ್ ಕೊಟ್ಟರು. ಇನ್ನು ಪರೇಡ್ ವೇಳೆ ಮೈಸೂರು ಮೂಲದ ವ್ಯಕ್ತಿಯೋರ್ವ ಸಿಎಂ ಕಡೆ ನುಗ್ಗೋದಕ್ಕೆ ಪ್ರಯತ್ನಿಸ್ತಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಕೊಡಗು ನಿಗಮ ಮಂಡಳಿಗಳಿಗೆಲ್ಲ ಸಿಕ್ತಂತಪ್ಪ. ಯಾರ್ಯಾರಿಗಪ್ಪ ಏನೇನು ಸಿಕ್ತೋ ಟಕ ಅಂತ ನೋಡ್ಬಿಡೋಣ. ಹಂಪನಗೌಡ ಬಾದರ್ಲಿ ಅವ್ರಿಗೆ ಯಾವುದೋ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಮುಖ್ಯವಾಗಿ ಇವರು ಕಮಲ MLA ಕಮಲ MLA ಇನ್ಮೇಲೆ ಹೊಸ ಹೆಸರು ಇಟ್ಬಿಡೋಣ ಇವ್ರಿಗೆ, ಕಮಲ MLA. ನಾವು ಸೇರಿಸ್ತೀವಿ ರೀ, ಹಾಕಿ ನೋಡೋಣ. ನನ್ನ ಮೇಲೆ ಕೇಸ್ ನೋಡ್ತೀನಿ. ನನಗೆ ಪಕ್ಷದ ಸಿಂಬಲ್ ಅಲ್ಲ, ನಾಳೆ ಕೈಗೆ ಏನು ಮಾಡ್ತೀರಿ? ಹಂಗಾರೀಗ ನಾಳೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೇಳ್ಬೇಕು, ಯಾವನು ಸೈಕಲ್ ಹೊಡ್ಕೊಂಡು ಹೋಗಂಗಿಲ್ಲಪ್ಪ ರೋಡಲ್ಲಿ. ಯಾಕೆ? ಅದು SP ಸಿಂಬಲ್. ಆಮೇಲೆ ಮಾಯಾವತಿ ಇನ್ನೊಬ್ರು ಯಾರೋ ಬಂದು ಹೇಳ್ತಾರೆ ಫಾರೆಸ್ಟ್ ಒಳಗಡೆ ಇನ್ಮೇಲೆ ಆನೆ ಕಾಡಿಸ್ಕೊಡ್ದು. ಯಾಕೆ? ಅದು BSP ಸಿಂಬಲ್ಲು. ಹಚ್ಕೆ ಬೇಡವಾ? ಓಕೆ. ಕಮಲ MLAಗೆ ಗೃಹ ಮಂಡಳಿ, ಪುಟ್ಟರಂಗ ಶೆಟ್ಟಿಗೆ MSIL, ರಮೇಶ್ ಬಂಡಿ ಸಿದ್ದೇಗೌಡಗೆ ಚೆಸ್ಕಾಂ, HC ಬಾಲಕೃಷ್ಣಗೆ ರಸ್ತೆ ಅಭಿವೃದ್ಧಿ ನಿಗಮ, ಅಬ್ಬಯ್ಯ ಪ್ರಸಾದ್ಗೆ ಕೊಳಚೆ ನಿರ್ಮೂಲನಾ ಮಂಡಳಿ, ಆನೇಕಲ್ ಶಿವಣ್ಣ ಅವರಿಗೆ BMTC, ಗುಬ್ಬಿ ಶ್ರೀನಿವಾಸ್ಗೆ KSRTC, ಬೇಲೂರು ಗೋಪಾಲಕೃಷ್ಣಗೆ ಅರಣ್ಯ ಮತ್ತು ಕೈಗಾರಿಕೆ ಅಭಿವೃದ್ಧಿ, ಅನಿಲ್ ಚಿಕ್ಕಮಾದುಗೆ ಜಂಗಲ್ ಲಾಡ್ಜಸ್, GT ಪಾಟೀಲ್ಗೆ ಕಟ್ಟಿಚಿನ್ನದ ಗಣಿ, ರಘುಮೂರ್ತಿಗೆ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ. ಹೀಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ವರ್ಕರ್ಸಿಗೆ ಕೊಟ್ಟಿಲ್ಲ, ನೆಕ್ಸ್ಟ್ ಬ್ಯಾಚ್ ಅಂತೆ, ಕಾಯಿರಿ. ಆಮೇಲೆ ಜ್ಞಾನವ್ಯಾಪಿ ಮಸೀದಿ ವಿಚಾರದಲ್ಲಿ ಪುರಾತತ್ವ ಇಲಾಖೆ ನಡೆಸಿದ ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಮಸೀದಿ ಇದ್ದ ಜಾಗದಲ್ಲಿ ದೇವಾಲಯ ಇತ್ತು ಅನ್ನೋದು ಗೊತ್ತಾಯಿತು. ಈಗ ಅದಕ್ಕೆ ಸಂಬಂಧಿಸಿದ ಮತ್ತಷ್ಟು ವಿಚಾರಗಳು ಗೊತ್ತಾಯಿತು. ಏನಿಲ್ಲ, ಔರಂಗಜೇಬ್ ಆಳ್ವಿಕೆಯಲ್ಲಿ ಇದು ನಾಶ ಆಗಿದೆ. ಮಂದಿರದ ಭಾಗಗಳನ್ನು ಮರುಬಳಕೆ ಮಾಡ್ಕೊಂಡಿದ್ದಾರೆ. ಕೆಲ ಭಾಗ ಪಿಲ್ಲರ್ಗಳನ್ನು ಹಂಗಂಗೆ ಯೂಸ್ ಮಾಡಿರೋದು, ವಾಲ್ಗಳನ್ನು ಹಂಗಂಗೆ ಯೂಸ್ ಮಾಡ್ಕೊಂಡಿರೋದು, ಇವೆಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಮಂದಿರ ಇದೆ, ಅದರಲ್ಲಿ ಯಾವ ಅನುಮಾನನೂ ಬೇಡ ಅಂತ. ಅಡಿ ದೇವತೆಗಳ ಶಿಲ್ಪಗಳು, ವಾಸ್ತುಶಿಲ್ಪ ಎಲ್ಲ ಇದೆ. ಯಾವುದೇ ಒಂದು ಹೊಸ ಮಸೀದಿ, ಈಗ ನಾಳೆ ಅಯೋಧ್ಯೆಯಲ್ಲಿ ಅವ್ರು ಕೊಟ್ಟಿರೋ ಹೊಸ ಜಾಗದಲ್ಲಿ ಒಂದು ಮಸೀದಿ ಕಟ್ತಾರೆ. ಯಾವಾಗಲೂ 50 ವರ್ಷದ ಮೇಲೆ ಹಿಂಗೆ ಒಂದು ಗಲಾಟೆ ಆಯಿತು ಅಂತಾನೆ ಇಟ್ಕೊಳ್ಳೋಣಪ್ಪ, ಕೆಳಗಡೆ ಹೋಗಿ ನೋಡ್ಬಿಡೋಣ ಅಂತ ನೋಡಿದ್ರೆ ಏನೂ ಸಿಗಲ್ಲ, ಕಲ್ಲು ಮಣ್ಣು ಸಿಗತ್ತೆ. ಹಂಗಲ್ಲ. 34 ಶಾಸನಗಳು ಇದೆಲ್ಲ ಹೇಳಿದ್ದಾರೆ. ಜನಾರ್ದನ, ರುದ್ರ, ಉಮೇಶ್ವರ ದೇವರ ಹೆಸರೆಲ್ಲ ಪತ್ತೆಯಾಗಿದೆ. ಔರಂಗಜೇಬ್ ಜೀವನ ಚರಿತ್ರೆ ಮಾಸಿರಿ ಅಲಂಗಿರಿನಲ್ಲಿ ಇಲ್ಲಿನ ದೇಗುಲ ನೆಲಸಮಕ್ಕೆ ನೀಡಿದ್ದ ಆದೇಶವೂ ಶಾಸನದಲ್ಲಿದೆ. ಓಹೋ, ಹೌದಾ? ಸೊ ಈಗ ಅಲಂಕೃತ ದೇವ ಪ್ರಶಾಲ ಆಗಿದೆ.
ಅದಕ್ಕೆ ಈಗ ಎಲ್ಲರೂ BJP ಏನು ಹೇಳ್ತಿದ್ದಾರೆ, ಅವ್ರು ಯಾರು ಗಿರಿರಾಜ್ ಸಿಂಗ್ ಅದು ವಾಪಸ್ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಿದ್ದಾರೆ. ಮಾಡ್ತಾರೆ, ಹಂಗೆ ಮಾಡಲ್ಲ. ಕೋರ್ಟ್ ಏನಾದ್ರು ಹೇಳುತ್ತೋ ಕೋರ್ಟ್ ಪ್ರಕಾರ ಆಗುತ್ತೆ. ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದ 32 ಮಂದಿಯ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ. 32 ಕುಟುಂಬಗಳಲ್ಲಿ ಒಬ್ಬೊಬ್ಬರಿಗೊಂದು ಕೆಲಸ ಕೊಡ್ತಾರಂತೆ ಮಾಡಿ ಅಂತ ಸಚಿವ ವೆಂಕಟೇಶ್ ಅನೌನ್ಸ್ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ 1ನೇ ತಾರೀಕಿಂದ DC ಕಚೇರಿ ಸಂಪರ್ಕ ಮಾಡಿ ಅಂತಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಈ 32 ಕುಟುಂಬಗಳಿಗೆ ಹಿಂದಿದ್ದ ಸರ್ಕಾರ ಮಾಡಿದ್ದಂತಹ ಘೋರ, ಅತಿ ಘೋರ ಅನ್ಯಾಯ ಅದನ್ನು ಸರಿಪಡಿಸಿದ್ದೀರಿ. ನಿಮ್ಗೆ ಒಳ್ಳೆಯದಾಗಲಿ, ಹಾಗೇ ಇರಲಿ ನಿಮ್ಮ ಚಿಂತನೆಗಳಷ್ಟೇ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಬಾಲಕರಾಮನನ್ನ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಸುತ್ತೂರು ಮಠಕ್ಕೆ ತೆರಳಿ ಶ್ರೀಗಳ ಆಶೀರ್ವಾದ ಪಡೆದರು. ಅರುಣ್ ಯೋಗಿರಾಜ್ ದಂಪತಿಯನ್ನ ಶ್ರೀಗಳು ಅಭಿನಂದಿಸಿದರು. ರಾಮನಗರಕ್ಕೆ ಶಾಸಕರು ಕನ್ನಡಿಗ ಗಣೇಶ್ ಅವ್ರು ಹೇಳಿದ್ರಂತೆ, ಗಣೇಶ್ ಎಲ್ಲಿ ಬಟ್ ಕೆತ್ತಿರೋ ಇನ್ನೊಂದು ರಾಮನ ವಿಗ್ರಹ ಇದೆಯಲ್ಲ, ಅದನ್ನು ರಾಮನ್ ಬೆಟ್ಟ ಕೊಟ್ಬಿಡಿ ಅಂತ ಅಯೋಧ್ಯೆ ಪ್ರಶ್ನಪತ್ರ ನೀವು ಕಾಗದ ಬರೀಬೇಡಿ, ಅದು ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಬೇಕಾದ್ರೆ ಹೊಸದನ್ನು ಕೆತ್ತಿಸ್ಬೋದು, ತಪ್ಪಿಲ್ಲ. ಯಾಕಂದ್ರೆ ಅವ್ರು ಅದನ್ನು ಅಲ್ಲೇ ಇಟ್ಕೊಂಡು ಬೇರೆ ಈ ಕಡೆ ಇಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಪೊಲಿಟಿಕಲಿ ಇದು ಮಾಡೋಕ್ಬಿಡಿ, ಚೆಕ್ ಮಾಡ್ಕೊಳ್ಳಿ, ಕೊಡ್ತೀವಿ ಅಂದರೆ ಇಸ್ಕೊಳ್ಳಿ, ಕೊಡಿದ್ರೆ ನಿಮ್ದು ಹೊಸದೊಂದು ಮಾಡಿಸ್ಕೊಳ್ಳಿ. ಎಸ್, ಮುಂದಕ್ಕೆ ತಗೊಳ್ಳಿ. ಪ್ರಾರ್ಥಿಸುವ ತುಟಿಗಳಿಗಿಂತ ನೆರವಾಗುವ ಕೈಗಳು ಮಿಗಿಲು ಅನ್ನುವಂತೆ ಅಯೋಧ್ಯೆಯ ಸರಯೂ ನದಿ ತೀರದಲ್ಲಿ ಪುಟ್ಟ ಬಾಲಕನೊಬ್ಬ ನಾಯಿ ಮರಿಯೊಂದನ್ನ ಹೊತ್ತು ಅದರ ತಾಯಿ ಬಳಿ ಸೇರಿಸಲು ಭಾರೀ ಕಸರತ್ತನ್ನು ನಡೆಸ್ತಾನೆ. ಕೊನೆಗೆ ಅದರಲ್ಲಿ ಸಫಲನು. ನನಗೆ ಭಾಳ ಇಷ್ಟ ಆಗಿದ್ದ ಮೂವ್ ಏನದರಲ್ಲಿ ಅಂದರೆ ಅದು ಸೇರಿಸಿದ್ಮೇಲೆ ಅವನು ಇಳಿದು ಬಂದಿತ್ತು ಸ್ಟೈಲ್ ಸಖತ್ತಾಗಿತ್ತು ಅದು. ಎಸ್, ಗಣರಾಜ್ಯೋತ್ಸವ ಪ್ರಯುಕ್ತ ಅಟ್ಟಾರಿ ವಾಘಾ ಗಡಿಯಲ್ಲಿ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ಸಾಂಪ್ರದಾಯಿಕವಾಗಿ ನಡೆಯಿತು. ಭಾರತ ಪಾಕ್ ಸೈನಿಕರು ಪರಸ್ಪರ ಸನಿಹಕ್ಕೆ ಬಂದು ಉಭಯ ದೇಶಗಳ ಧ್ವಜಗಳನ್ನು ಬಾಗಿಸಿ ಗೌರವಿಸುವ ಕೆಲಸವನ್ನ ಮಾಡಿದರು.